ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ, ಇಷ್ಟು ದಿವಸ ನಾನು ಅಡಿಕೆ ತೋಟದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೆ, ಅಡಿಕೆ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತಿನ ವೀಡಿಯೋದಲ್ಲಿ ನಮ್ಮದೇ ಆದಂಥ ತೋಟದಲ್ಲಿ ತೆಂಗಿನ ಗಿಡಗಳ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಏನೆಲ್ಲ ಮಾಹಿತಿ ಅಂತಂದರೆ, ತೆಂಗಿನ ಗಿಡಕ್ಕೆ ಎಷ್ಟು ಸಾಲಿಂದ ಸಾಲಿಗೆ ಎಷ್ಟು ನೆಡಬೇಕು, ಮತ್ತು ತೆಂಗಿನ ಗಿಡಗಳನ್ನ ಯಾವ ಟೈಮಲ್ಲಿ ನೆಡಬೇಕು, ಮತ್ತು ತೆಂಗಿನ ಗಿಡಗಳನ್ನ ಎಷ್ಟು ತೆಂಗಿನ ಗಿಡ ಇದೆಯಲ್ಲ ಅದನ್ನ ಎಷ್ಟನೇ ವಯಸ್ಸಲ್ಲಿ ನೆಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ, ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡ್ತಾ ಇದ್ರೆ ಸ್ನೇಹಿತರೆ, ನಮ್ಮ ತೆಂಗಿನ ಮಧ್ಯೆ ಅಡಿಕೆ ಹಾಕಿದ್ದೀವಿ. ಅದ್ರ ಮಧ್ಯೆ ಮೇನ್ ಕ್ರಾಪ್ಟಾಗಿ ನಾವು ತೆಂಗನ್ನ ಬೆಳೆದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ತೆಂಗಿನ ಗಿಡ 5ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಆವಾಗಲೇ ಒಂಬಳೆ ಹೊಡೆದು ಕಾಯೆಲ್ಲ ಕಚ್ಚಿದೆ. ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಗಿಡಗಳು ಉತ್ತಮವಾಗಿ ಗಿಡ ಬಂದಿದೆ. ಬೊಡ್ಡೆ ಅಷ್ಟೊಂದು ದಪ್ಪ ಏನು ಬಂದಿಲ್ಲ, ಮೀಡಿಯಮ್ ಆಗಿ ಬಂದಿದೆ. ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಗಿಡದಲ್ಲೂ ಫಸಲಿಗೆ ಕಾಯಿನ ಕಚ್ತಾ ಇದೆ. ನಾವು ಯಾವ ರೀತಿ ನೆಟ್ಟಿದ್ದೀವಿ ಅಂತ ಅಂದರೆ, ಸಾಲಿಂದ ಸಾಲಿಗೆ ತೆಂಗಿಂದ ತೆಂಗಿಗೆ 30 ಅಡಿ ಅಂತರದಲ್ಲಿ ನಾವು 3 ಅಡಿ ಗುಂಡಿ, ಮತ್ತು ಒಳಗಡೆ ನಾವೇನು ಪೋರಟ ಆಗಲಿ ಸಾವು ಗೊಬ್ಬರಗಳೇ ಆಗಲಿ ಏನೂ ಹಾಕಿಲ್ಲ ಸ್ನೇಹಿತರೆ. ಹಾಗೆ ನೆಟ್ಟಿದ್ದೀವಿ. ಗುಂಡಿ ತೊರೆದ್ಬಿಟ್ಟು 3 ಅಡಿ ಅಗಲ, 3 ಅಡಿ ಉದ್ದ ತೆಗೆದುಬಿಟ್ಟು ಹಂಗೆ ನಾಟಿ ಮಾಡಿದ್ದೀವಿ ಸ್ನೇಹಿತರೆ. ನಾವು ಎಷ್ಟನೇ ವಯಸ್ಸಲ್ಲಿ ಹೊಡೆದಿದ್ದೀವಿ ಅಂತಂದರೆ, ನೆಟ್ಟಿದ್ದೀವಿ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪ್ರತಿಯೊಂದು ಗಿಡದಲ್ಲೂ ನೋಡಿ. ಈ ಗಿಡ ನಾವು ಫುಲ್ ಪ್ಯೂರ್ ನಾಟಿ ಸೊಸಿನೇ ನೆಟ್ಟಿರೋದು ಸ್ನೇಹಿತರೆ. ನಾವು ಉಳುಮೆ ಮಾಡಿಸಲ್ಲ, ಅಷ್ಟೊಂದು ಆರೈಕೆ ಮಾಡಿಲ್ಲ ಇದಕ್ಕೆ. ಆಗಲೇ ಒಂಬಳೆ ಹೊಡೆದಿದೆ ನೋಡಿ, ಎಷ್ಟೊಂದು ಚಿಕ್ಕ ಸೊಸಿ ಆಗಲೇ ಒಂಬಳೆ ಹೊಡೆದಿದೆ. ಇದಂತೂ ಹೈಬ್ರಿಡ್ ಅಲ್ಲ, ಪ್ಯೂರ್ ನಾಟಿ. ನಾವು ನಾಟಿ ಮಾಡೋ ವಿಧಾನ ಯಾವ ರೀತಿ ಇರಬೇಕು ಅಂತಂದರೆ, ಸಾಲಿಂದ ಸಾಲಿಗೆ 30 ಅಡಿ, ಇಲ್ಲ ಅಂದರೆ ಜಾಸ್ತಿ ಇದ್ದರಷ್ಟು ನಿಮಗೆ ಇನ್ಕಮ್ ಆಗಲಿ ತೆಂಗಿನ ತೋಟದ ಒಳಗಡೆ ಮಿಶ್ರ ಬೆಳೆಯಾಗಿ ಮಾಡ್ಕೋಬೇಕಾಗ ಇದಿರ್ತದೆ. ಎಲ್ಲ ಬೆಳೆಗಳನ್ನು ಬೆಳ್ಕೊಬೋದು ಸ್ನೇಹಿತರೆ. 28 ಅಡಿ 30 ಅಡಿ ಒಳಗಡೆ ನೀವು ಡಿಸ್ಟೆನ್ಸ್ ಕೊಡಬೇಕಾಗುತ್ತೆ. ಯಾವ ವಯಸ್ಸಿನ ಸೊಸಿನ ನೆಡಬೇಕು ಅಂತಂದರೆ ಸ್ನೇಹಿತರೆ, ನಾವು ನಾಟಿ ಮಾಡಿ ಗಿಡಗಳನ್ನ ತೆಂಗಿನಕಾಯಿನ ಬೀಜೋತ್ಪಾದನೆ ಮಾಡಿದ ಕ್ಷಣದಿಂದ 1.5 ವರ್ಷದೊಳಗಡೆ ಗಿಡಗಳನ್ನ ನಾಟಿ ಮಾಡಬೇಕು. 1.5 ವರ್ಷದ ಪ್ರಾಯದ ಗಿಡಗಳನ್ನ ನಾಟಿ ಮಾಡಿದ್ರೆ ಸ್ನೇಹಿತರೆ, ಅದು ಬೇರೆಲ್ಲ ಚೆನ್ನಾಗಿ ಕೂಡ್ಕೊಂಡು ವಾತಾವರಣ ತಕ್ಕನಾಗೆ ಕಂಡುಬರುತ್ತೆ ನೋಡಿ. ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಇದು 5ನೇ ವರ್ಷದ ಗಿಡ ನೋಡಿ, ಎಷ್ಟೊಂದು ಫಲ ಕಚ್ಚಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಫಸಲು ಕಟ್ಟಿದೆ ಅಂತ. ಈ ರೀತಿಯಾಗಿ ತೆಂಗಿನ ಮಾಡಬೇಕಾದ್ರೆ ಏನಪ್ಪ ಅಂದರೆ, ಪೋಷಣೆ ಮಾಡಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಅಂತಂದರೆ, ಅಲ್ಲಿಗೆ ಏನು ಕಸ ಕಡ್ಡಿ ಏನು ಎತ್ತಾಗ್ತಾಯಿದ್ರು ಪರವಾಗಿಲ್ಲ, ನೀರೊಂದು ಚೆನ್ನಾಗಿ ಕೊಡಬೇಕು ಇದಕ್ಕೆ ಸ್ನೇಹಿತರೆ. ನೋಡಿ, ಪ್ರತಿಯೊಂದು ತೆಂಗಿನಲ್ಲೂ ನಮ್ಮದು ಫಸಲು ಕಾಯಿ ಕಚ್ಚಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದು 5ನೇ ವರ್ಷ ಆಗಿ 6ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ ಸ್ನೇಹಿತರೆ. ನೋಡಿ, ನಮ್ಮದು ತೆಂಗಿನ ಗಿಡ 30 ವರ್ಷದ ತೆಂಗಿನ ಮರನೂ ಇದೆ. ಅದೊಂದು 40-50 ಮರ ಇದೆ ಅಷ್ಟೇ. ಅಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ, ಅದು 7 ವರ್ಷದ ತೆಂಗಿನ ಗಿಡಗಳು. ಅದು ನೆಟ್ಟದ ನಾಟಿ ಮಾಡಿದ 3ನೇ ವರ್ಷಕ್ಕೆ ದೊಡ್ಡ ಮಳೆಗಾಲದಲ್ಲಿ ದೊಡ್ಡ ಸುಂಟ್ರು ಗಾಳಿ ಥರ ಬಂದ್ಬಿಟ್ಟು, ಗಾಳಿ ಹೆಚ್ಚಾಗ್ಬಿಟ್ಟು ಬಿದೋಗ್ಬಿಟ್ಟಿತ್ತು. ಅದನ್ನು ನಾವು JCB ಮುಖಾಂತರ ತೋರಿಸಿ ನೆಟ್ಟಿದ್ವಿ. ಅವು ಫಸಲಿಗೆ ಬಂದಿದೆ ನೋಡಿ. ಇದು 6ನೇ ವರ್ಷ ತುಂಬಿ 7ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಅದು ಉತ್ತಮವಾಗಿ ಗಿಡದಲ್ಲಿ ಫಸಲನ್ನ
ಬಿಡ್ತಾಯಿದೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ನಮ್ಮ ತೋಟ. ನಮ್ಮ ಅಡಿಕೆ ತೋಟದ ಅಡಿಕೆ ಒಳಗಡೆನೂ ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ದೀವಿ. ಇದೇ ಥರ ಹೋದ ವೀಡಿಯೋದಲ್ಲಿ ಮಾಡಿದ ಥರನೇ ಈ ತೋಟದಲ್ಲೂ ತುಂಬಾ ಸರಾಗವಾಗಿ ತುಂಬ ಜಾಸ್ತಿ ಸೆತ್ತೆ ಬಂದಿದೆ. ಇದನ್ನು ನಾವು ಬ್ರಷ್ ಕಟರಿಂದ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆ ಅಂತಂದರೆ ಅದು ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಉಳುಮೆನ ಟ್ಯಾಕ್ಟ್ರ್ನಲ್ಲೇ ಮಾಡಿಸ್ಕೊಬೋದು ಸ್ನೇಹಿತರೆ. ನೋಡಿ ಪ್ರತಿಯೊಂದು ಅಡಿಕೆ ಪ್ರತಿಯೊಂದು ತೆಂಗಿನ ಮರದಲ್ಲೂ ಅಷ್ಟೇ ಅದೇ ತೆಂಗಿನ ಫಸಲನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಯಿಗಳನ್ನ ದಪ್ಪದಪ್ಪಾಗಿ ಆರೋಗ್ಯಕರವಾಗಿ ತೆಂಗು ಬೆಳೀತಾ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ನೋಡಿ ಇದು ಇಷ್ಟೊಂದು ಸಣ್ಣ ಮರ ಆಗಿರ್ಬೋದು. ಇಲ್ಲಿ ನೋಡಿ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಚ್ಚಿದೆ. ಪ್ರತಿಯೊಂದು ತೆಂಗಿನಲ್ಲೂ ಕಾಯಿಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ನಮ್ಮ 30 ವರ್ಷದ ಅಡಿಕೆ ತೋಟ ತೋರಿಸ್ತೀನಿ, ತೆಂಗಿನ ತೋಟನ. ಅದರಲ್ಲೂ ತುಂಬ ಚೆನ್ನಾಗಿ ಇಳುವರಿ ಕಾಯೆಲ್ಲ ಕಚ್ಚಿದೆ. ನಾವು ಏನಪ್ಪ ಅಂತಂದರೆ ನಾವು ಜಾಸ್ತಿ ಉಳುಮೆ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರನೇ ಆಗಲಿ ಬೇರೆ ಥರದ ಗೊಬ್ಬರಗಳನ್ನೇ ಆಗಲಿ ದೇವ್ರನ್ನೂ ಹಾಕೋಲ್ಲ ನಾವು. ಇಲ್ಲಿ ನೋಡಿ ಎಲ್ಲ ಒಂಬಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮದು ಟೋಟಲು 124 ತೆಂಗಿನ ಮರಗಳಿವೆ ಸ್ನೇಹಿತರೆ. ಅದರಲ್ಲಿ ಶೇಕಡ ಒಂದು 90% ಅಂತಂದರೆ 90 ಮರಗಳು ಫಸ್ಲಿಗೆ ಆಲ್ರೆಡಿ ಬಂದಿವೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಚ್ಚಿದೆ. ನೋಡಿ ಇದು 7ನೇ ವರ್ಷದ ಅಡಿಕೆ, 6 ವರ್ಷ ತುಂಬಿ 7ನೇ ವರ್ಷದಲ್ಲಿ ಬಿಟ್ಟಂಥ ಕಾಯಿಗಳು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದೈತೆ. ಏನಕ್ಕೆ ಅಂತಂದರೆ ನಾವು ಸುಮ್ಮನೆ ಬಿಟ್ಬಿಡ್ಬೇಕು. ಅದನ್ನು ನಾವು ನಾಟಿ ಮಾಡಿಬಿಟ್ಟು ನಾವು ಅದನ್ನು ಮಾಡಿಬಿಡ್ತೀವಿ, ಇದನ್ನು ಮಾಡಿಬಿಡ್ತೀವಿ, ಆ ಗೊಬ್ಬರ ಹಾಕ್ಬಿಡ್ತೀವಿ, ಈ ಗೊಬ್ಬರ ಹಾಕ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಟಿ ಮಾಡಿಬಿಟ್ಟು ನೀರಿನ ಪೂರೈಕೆ ಮಾಡ್ಕೊಂಡ್ರೆ ತುಂಬ ಉನ್ನತವಾಗಿ ಫಸಲುಗಳು ಬರುತ್ತೆ. ನೋಡಿ ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಒಂಬಳೆ ಇವಾಗ ಒಡೆದಿದೆ ಸ್ನೇಹಿತರೆ. ನೋಡಿ ಕೆಲವೊಂದು ಇದಕ್ಕಿಂತ 6ನೇ ವರ್ಷ ತುಂಬಿ ಆದಾದ್ಮೇಲೆ ಅದನ್ನು ಹಾಕ್ತೀವಿ. ನಾವು ಇದನ್ನು ಮಾಮೂಲಿ ಈ 30 ಗಿಡಗಳನ್ನ ಮಾತ್ರ ನಾವು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿಗೆ ಅಂತ ಅಂದ್ಬಿಟ್ಟು ಈ 30 ಗಿಡಗಳನ್ನ ಕೊಟ್ಟಿದ್ರು ಸ್ನೇಹಿತರೆ. ಅಲ್ಲಿ 4 ವರ್ಷ 5ನೇ ವರ್ಷ ರನ್ನಿಂಗ್ ಆಯ್ತದಲ್ಲ, ಅಲ್ಲಿ ನಾವು ನಗರದಿಂದ ತಂದಿದ್ವಿ. 60 ವರ್ಷದ ತೋಟದಲ್ಲಿ ಬಿತ್ತನೆ ಮಾಡಿಸ್ಕೊಂಡು ತಂದು ನಾಟಿ ಮಾಡಿದಂಥ ತೆಂಗಿನ ಗಿಡಗಳು ಇವು. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ. ನಮಗೆ ಈಗ ಮುಂದೆ 1 ವರ್ಷದೊಳಗಡೆ ನಮಗೆ ಇವಾಗ ಈಲ್ಡಿಂಗ ಕೊಡುತ್ತೆ. ಆಲ್ರೆಡಿ ಕಾಯಿ ಎಲ್ಲ ನಿಂತಿದೆ, ಎಲ್ಲ ಉದ್ರಿ ಕಾಯೆಲ್ಲ ನಿಂತಿದೆ ಸ್ನೇಹಿತರೆ. ನೋಡಿ ಪ್ರತಿಯೊಂದು ಗಿಡದಲ್ಲೂ ಒಂಬಳೆ ಹೊಡೆದಿದೆ ಮತ್ತು ಕಾಯಿಗಳನ್ನು ಸಹ ಬಿಡ್ತಾಯಿದೆ. ಏನಕ್ಕೆ ಅಂತಂದರೆ ಇವಾಗ ನಮಗೆ ತೆಂಗಿನ ತೋಟದ ಬಗ್ಗೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಅಡಿಕೆಗಳು ತುಂಬ ಜನ ಆಗ್ತಾಯಿದ್ದಾರೆ. ಇವಾಗ ತೆಂಗಿಗೆ ತುಂಬ ಬೆಳೆ ಬಂದಿರೋದ್ರಿಂದ ನಾನು ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ. ಆ ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಪ್ರತಿಯೊಂದು ಗಿಡದಲ್ಲೂ ತುಂಬ ಚೆನ್ನಾಗಿ ಉನ್ನತವಾಗಿ ಫಸಲು ಬರ್ತಾಯಿದೆ. ನಾವು 36 ಮರ ಹಳೆ ಮರ 30 ವರ್ಷದ ತೋಟದ್ದು 30 ವರ್ಷದ್ದು ಅಂತ ಹೇಳಿದೆ ಸ್ನೇಹಿತರೆ. ಅದರಲ್ಲಿ ಇದುವರೆಗೂ ಈಗಲೂ ಕೂಡ ನಾವು ಎಳ್ನೀರಿಗೆ ಕೊಡ್ತಾಯಿರ್ತೀವಿ. ತೆಂಗಿನಕಾಯಿಗೆ ಬಿಡೋಲ್ಲ ನಾವು. ತೆಂಗಿನಕಾಯಿ ಮನೆ ಆಗಷ್ಟು ಮಾತ್ರ ಬಿಟ್ಕೊಂಡು ಮಿಕ್ಕಿದ್ದೆಲ್ಲನೂ ಎಳ್ನೀರವ್ರಿಗೆ ಕೊಟ್ಬಿಡ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಈಲ್ಡು. ಅದು ಅಲ್ಲದೆ ಎಲ್ಲ ಗಿಡಗಳು ಒಂಬಳೆ ಹೊಡೆದಿದೆ. ಅದು ನೋಡಿ ಅದು ಸಹ ಅಷ್ಟೊಂದು ಸಣ್ಣ ಅಂತ ಕಾಣಿಸ್ತೈತೆ. ಆಲ್ರೆಡಿ ಒಂಬಳೆ ಹೊಡೆದಿದೆ ಸ್ನೇಹಿತರೆ. ನಾವು ಯಾವುದೇ ಥರದ ಅಡಿಕೆಗೆ ಆಗಲಿ ತೆಂಗಿಗೆ ಆಗಲಿ ಯಾವುದೇ ತರಹದ ರಾಸಾಯನಿಕ ಗೊಬ್ಬರನೇ ಆಗಲಿ ಮತ್ತು ಕೊಟ್ಟಿಗೆ ಗೊಬ್ಬರನೇ ಆಗಲಿ ನಾವು ಕೊಟ್ಟಿಲ್ಲ ಸ್ನೇಹಿತರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿಯಾಗಿ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾಯಿದ್ದೀರಾ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು, ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿದ್ರೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.